ಅವ್ವ ಯಾಕೆ ನಾವಿಬ್ಬರು ಜಗಳ ಆಡ್ಬೇಕು ಅನ್ಕೋತಾರೆ? ತೆಪ್ಪು ನಂದಯ್ಯ, ನಾನೇ ನಿಮ್ಮ ತಾವು ಹೇಳ್ಬೇಕಿತ್ತು, ಕ್ಷಮಿಸ್ಬಿಡಿ. ಅತ್ತೆ, ನಾನು ಹೀಗೆ ಶ್ರೀಯವ್ರ ಮುಂದೆನೇ ಪ್ರಶ್ನೆ ಮಾಡಿದೆ ಅಂತ ತಪ್ಪು ತಿಳ್ಕೊಬೇಡಿ. ಯಾವುದೇ ವಿಷಯ ಇದ್ದರೂ ಮುಚ್ಚಿಟ್ಟು ಮಾತಾಡೋದ್ರಿಂದ ಪರಿಹಾರ ಸಿಗಲ್ಲ. ಅದನ್ನು ನಾನು ಕಲ್ತಿದ್ದು ನಿಮ್ಮಿಂದನೇ ಅಲ್ವಾ? ಬಂಗಾರಮ್ಮ ಅವರು ಅಂದರೆ ಹೇಗಿರಬೇಕು, ನೀವು ಒಂದೊಂದು ಮಾತು ಸಹ ಕಡ್ಡಿ ಮುರಿದಂಗೆ. ಬಂಗಾರಮ್ಮ ಅವರು ಸವಾಲು ಹಾಕಿದ್ಮೇಲೆ ಅದನ್ನ ನೆರವೇರಿಸೋವರೆಗೂ ಬಿಡಲ್ಲ. ಅದರಲ್ಲೂ ಬಂಗಾರಮ್ಮ ಅವ್ರ ಮನೆ ಮೇಲೆ ಯಾರಾದರೂ ಕೆಟ್ಕಂಡು ಹಾಕಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನಿರೋರೇ ಅಲ್ಲ. ಕರೆಕ್ಟ್ ಮಿಸ್. ಅವ್ವ ನಮ್ಮಿಬ್ರಿಗೂ ಒಳ್ಳೇದಾಗ್ಲಿ ಅಂತಲೇ ಹೇಳೋರೆ. ಆದರೆ ನಾನು ನಿಮ್ಮ ಜೊತೆ ಮಾತಾಡ್ತಿಲ್ಲ ಶ್ರೀ. ಅತ್ತೆ, ನೀವು ನಂಗೆ ಹೇಳಿದ ಉದ್ದೇಶ ಸರಿಯೇ ಇತ್ತು. ಆದರೆ ಇನ್ಮೇಲಿಂದ ಯಾವುದೇ ವಿಷಯನ ಈ ಥರ ಮುಚ್ಚಿಟ್ಟು ಮಾತಾಡೋದು ಬೇಡ. ಏನೇ ಇದ್ರೂ ನೇರವಾಗೇ ಮಾತಾಡೋಣ. ಅದು ಬ್ಯಾಂಕ್ ಪತ್ರಗಳ ಬಗ್ಗೆ ಆಗಿರಲಿ, ಜಮೀನು ಬಗ್ಗೆ ಆಗಿರಲಿ, ಎಲ್ಲ ನೇರವಾಗೇ ಮಾತಾಡ್ಕೊಳ್ಳೋಣ ಅತ್ತೆ. ಆಮೇಲೆ ಅತ್ತೆ, ಇನ್ನೊಂದು ಮಾತು, ನೀವಿದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಈ ಮನೆ ಮೇಲೆ ಯಾರಾದರೂ ಕೆಟ್ಕಂಡು ಹಾಕಿದ್ರೆ ನಾನಂತೂ ಸುಮ್ಮನಿರಲ್ಲ. ಬ್ಯಾಂಕ್ ಪತ್ರಗಳನ್ನ ಹೊಡಿಯೋಕ್ಕೂ ಆಗಲ್ಲ, ಜಮೀನನ್ನ ಉಡಾಯಿಸೋಕ್ಕೂ ಆಗಲ್ಲ. ನೀವು ಆರಾಮಾಗಿ ಹೋಗಿ ಮಲ್ಕೊಳ್ಳಿ. ಬನ್ನಿ ಶ್ರೀ. ಒಂದು ನಿಮಿಷ ಮಿಸ್ಸು ನನ್ನ ಮಾತು ಕೇಳಿ. ನನ್ನ ಮೈಕ್ ಇನ್ನೂ ಕೋಪಣ. ಸರಿ, 1,000ಕ್ಕಿಂತ ಕ್ಷಮಿಸ್ಬಿಡಿ ಅಂತ ಬರ್ಕೊಡ್ಲಾ? 100 ಬಚ್ಕಿ, 500. ಮಿಸ್ಸು, ನನ್ಗೆ ಏನು ಮಾಡೋ ನಿಮ್ಗೆ ನನ್ನ ಕೋಪ ಹೋಯ್ತದೆ ಹೇಳಿ? ಏನೂ ಮಾಡಬೇಡಿ. ಸಾರಿ ಮಿಸ್ಸು, ನಾನು ನಿಮ್ದು ಮುಚ್ಚಿಡ್ಬೇಕಂತ ಇದನ್ನೆಲ್ಲ ಮಾಡಲಿಲ್ಲ. ಅದು ನಾನು ಮಾಡಿರೋದು ಮೇಲ್ನೋಟಕ್ಕೆ ತೆಪ್ಪು ಅಂತ ಅನ್ಸ್ಬೋದು, ಆದರೆ ನಾನು ತೆಪ್ಪು ಮಾಡಿಲ್ಲ ಮಿಸ್ಸು. ಮತ್ತೆ ನೀವು ಮಾಡಿದ್ದೇನು? ಸಮಾಜ ಸೇವೆನಾ? ಹಾಂ, ಸ್ನೇಹ ಸೇವೆ. ಕೋಪ ಏನೋ ಜಾಸ್ತಿ ಆಗೋಯ್ತಾ? ನಾನು ಏನೋ ಹೇಳ್ಬಿಟ್ಟು ನಗ್ಸ್ಬಿಡೋಣ ಅಂದ್ಕೊಂಡ್ರೆ ಇದು ನೋಡ ನನಗೆ ಉಲ್ಟಾ ಹೊಡಿತೈತೆ. ನೀವು ಹಿಂಗೆ ನೋಡ್ತಿದ್ರೆ ನಂಗೆ ಸತ್ವಾಗ್ಲೂ ದಿಗ್ಲಾಗ್ತೈತೆ ಮಿಸ್ಸು. ದಿಗ್ಲು ನಿಮಗೆ? ಡೆಲ್ಲಿಯಿಂದ ಆಫೀಸರ್ಸ್ನ ಕರೆಸಿ ಧಮಕಿ ಹಾಕೋ ಬಂಗಾರಮ್ಮನ ಮಗ ನೀವು. ನಿಮಗೆ ದಿಗ್ಲು? ಛೇ ಛೇ ಛೇ, ಎಲ್ಲಾದರೂ ಉಂಟೆ? ಮಿಸ್ಸು, ನನ್ನ ಆ ಆಫೀಸರ್ಗಳನ್ನ ಕರೆಸಿ ಮಾತಾಡಿದೆ ಆಟೆಯ. ಮಿಸ್ಸು, ಸಾರಿ ಮಿಸ್ಸು, ಸಾರಿ ಮಿಸ್ಸು, ಸಾರಿ, ಕ್ಷಮಿಸ್ಬಿಡಿ, ಸಾರಿ. ಶ್ರೀ, ಇದೆಲ್ಲ ನಿಲ್ಲಿಸಿ. ಅತ್ತೆ ಯಾವತ್ತಾದ್ರೂ ನಿಮ್ಮ ಬಗ್ಗೆ ಯಾರಿಗಾದ್ರೂ ಚಾಡಿ ಹೇಳಿದ್ರಾ? ಅಯ್ಯೋ, ನಾನು ಕ್ಷಮಿಸ್ಬಿಡಿ ಮಿಸ್ಸು. ನಾನು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಿ. ಅತ್ತೆ ಯಾವತ್ತಾದ್ರೂ ನಿಮ್ಮ ಬಗ್ಗೆ ಯಾರಿಗಾದ್ರೂ ಚಾಡಿ ಹೇಳಿದ್ರಾ? ಅದೇ ನಿಮ್ಮ ತಾಯಿ ಹೇಳಿದ್ರಲ್ಲ. ಅಯ್ಯೋ, ಇದಲ್ಲ, ಇದಕ್ಕೂ ಮೊದಲು? ಇಲ್ಲ. ಅತ್ತೆ ನಿಮ್ಮನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಅಲ್ವಾ? ನೀವು ನನ್ನ ಅನುಮತಿ ಇಲ್ಲದೆ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಾಗ್ಲೂ ಅತ್ತೆ ನಿಮ್ಮನ್ನ ಬಿಟ್ಕೊಟ್ಟಿಲ್ಲ. ಅಯ್ಯೋ ಮಿಸ್ಸು, ಹಳೇದನ್ನ ನೆನಪಿಸ್ಕೊಂಡು ಇನ್ನೂ ಕೋಪ ಮಾಡ್ಕೊತಿದ್ದೀರಾ ಮಿಸ್ಸು? ಹಂಗಲ್ಲ, ಇಷ್ಟು ದಿವಸ ಅತ್ತೆ ಯಾವ ವಿಷಯಕ್ಕೂ ನಿಮ್ಮನ್ನ ಯಾವತ್ತೂ ಬಿಟ್ಕೊಟ್ಟವ್ರೆ ಅಲ್ಲ. ಇದೇ ಮೊದಲನೇ ಸಲ ನಿಮ್ಮ ಬಗ್ಗೆ ನನ್ನ ಹತ್ರ ಚಾಡಿ ಹೇಳಿದ್ದಾರೆ ಅಂದರೆ ಏನರ್ಥ? ಏನರ್ಥ? ನಾನು ಮಾಡಿದ್ದು ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಅರ್ಥ. ಆದರೆ ನಿಮ್ಮಿಬ್ಬರಿಗೂ ಹೇಳಿದ್ರೆ ನೀವು ನನ್ನೇ ಬೈತೀರಾ ಮಿಸ್ಸು. ಆ ಆಫೀಸರ್ಗಳು ಏನು ಮಾಡಕ್ಕೆ ಹೊಂಟಿದ್ದಾರೆ ನಿಮ್ಗೆ ಗೊತ್ತಾ? ಅವ್ರ ಬಗ್ಗೆ ಬಿಡಿ, ಅತ್ತೆ ಬಗ್ಗೆ ಹೇಳಿ. ಅವನ ಬಗ್ಗೆ ಏನು ಹೇಳಿ? ಶ್ರೀ, ಯಾಕೋ ಅತ್ತೆ ಇತ್ತೀಚೆಗೆ ಸ್ವಲ್ಪ ಬದಲಾಗಿರೋ ಹಾಗೆ ಕಾಣಿಸ್ತಿಲ್ವಾ? ಹಾಂ, ಸಾನೆ ಕಾಣಿಸ್ತಿದೆ. ಹೌದಾ? ಏನು?
ಅದೇ ಮೊದಲು ನಿಮ್ಮ ಕಂಡ್ರೆ ಆಯ್ತಿರ್ಲಿಲ್ಲ, ಈಗ ನಿಮ್ಮ ಕಂಡ್ರೆ ಪಿರಾಣನೇ ಬಿಡ್ತಾರೆ. ಅವ್ವ ಬಡ್ಡಿ ವಸೂಲಿ ಬಿಟ್ಬಿಟ್ಲು, ಕೋಪನೂ ಕಮ್ಮಿ ಮಾಡ್ಕೊಂಬಿಟ್ಟವ್ರೆ. ಇನ್ನು ನಂಜಮ್ಮನ ಜೊತೆ ಇದ್ದಿದ್ದ ಆ ದುಶ್ಮನಿ ಅಂತೂ ಮುಗ್ದೇ ಹೋಯ್ತು. ಆದರೆ ಒಂದು ಮಿಸ್ಸು, ಅವ್ವ ನಂತವ್ ಮಾತ್ರ ಯಾಕೋ ಸಾನೆ ಬದಲಾದಂಗೆ ಕಾಣ್ತವ್ರೆ. ಮೊದಲೆಲ್ಲ ನಾನು ನೋಡ್ದಿರೋ ಊಟನೂ ಮಾಡ್ತಿರ್ಲಿಲ್ಲ, ನಿದ್ದೆ ಮಾಡೋಕ್ಕೂ ಹೋಯ್ತಿರ್ಲಿಲ್ಲ. ಆದರೆ ಪಾಪ ಇತ್ತೀಚೆಗೆ ಆಯಾಸ ಆಗ್ತೈತೇನೋ ಅನಿಸ್ತೈತೆ. ನನ್ಗೆ ಹೇಳ್ದಿರನೇ ಮನಿಕೊಬಿಡ್ತಾವ್ರೆ. ಬೆಟರ್ ವಿಷಯ ಶ್ರೀಗೆ ಹೇಳದೆ ಇರೋದೇ ವಾಸಿ. ಅವ್ರ ಮನಸ್ಸಲ್ಲಿ ಚಿಂತೆ ಹುಡ್ಸೋದು ಬೇಡ. ಆದ್ರೂ ಅಮ್ಮ, ಕೆಲವೊಂದ್ಸಲ ನೀನು ಸುಮ್ಮನೆ ಆ ಚೈಲ್ಡ್ ವಿಷಯಕ್ಕೆಲ್ಲ ಟೆನ್ಷನ್ ಆಗ್ತೀಯ. ಯಾವ ಚೈಲ್ಡ್ ವಿಷಯ? ಅವಳ ನಡವಳಿಕೆ ನೋಡಿದ್ರೇ ಹೇಳ್ತೀನಿ, ಅವಳಿಗೇನೋ ವಿಷಯ ಗೊತ್ತಾಗಿದೆ. ಏನೋ ವಿಷಯ ಗೊತ್ತಾಗಿದೆ ಅಂದರೆ ಏನು? ಕಲಿ ಅವಳು ನನ್ನ ಹತ್ರ ಬಂದು ಎಷ್ಟು ನಾಜೂಕಾಗಿ ಮಾತಾಡೋದ್ಲು ಗೊತ್ತಾ? ಎಲ್ಲಾರ ಮನೇಲೂ ಸೊಸೆ ಅತ್ತೆ ಹತ್ರ ನಾಜುಕಾಗಿ ಮಾತಾಡೋದು ಕಾಮನ್. ಅದಕ್ಕೆಲ್ಲ ಡೌಟ್ ಪಡೋಕ್ಕಾಗತ್ತಾ? ನಿನಗೆ ಹೇಗೆ ಹೇಳಿ ನಾನು? ಕೇಳಿಸ್ಕೊ, ಬಂಗಾರಮ್ಮನವರು ಸವಾಲು ಹಾಕಿದ್ರೆ ಯಾರು ಅವ್ರನ್ನ ಸೋಲ್ಸಕ್ಕಾಗಲ್ಲ ಅಂತ ನನ್ನ ಹತ್ರನೇ ಹೇಳಿದ್ರು. ಸರಿ, ಅಷ್ಟೇ ಅಲ್ಲ, ಆ ಬ್ಯಾಂಕ್ ಪತ್ರಗಳನ್ನ ಯಾರು ಮುಟ್ಟಕ್ಕಾಗಲ್ಲ ಅಂದ್ರು, ಜಮೀನನ್ನು ಯಾರು ಉಡಾಯಿಸಕ್ಕಾಗಲ್ಲ ಅಂದ್ಲು. ಇದೆಲ್ಲ ಯಾರ ಮಾತುಗಳು ಹೇಳು? ನಾನು ನೀನು ಅವತ್ತು ಆ ಮೇಸ್ಟ್ರ ಮದುವೆನಲ್ಲಿ ಗೂಡಿನಲ್ಲಿ ಮಾತಾಡಿರೋ ಮಾತುಗಳು. ಇದೆಲ್ಲ ಅವ್ರಿಗೆ ಹೇಗೆ ಗೊತ್ತಾಯ್ತು? ಅಮ್ಮ, ಅವಳಿಗೇನೋ ವಿಷಯ ಗೊತ್ತಾಗಿದೆ ಅನ್ನೋ ಟೆನ್ಷನಲ್ಲಿ ನಿನಗೆ ಹಿಂಗೆ ಅನ್ನಿಸ್ತಿದೆ ಅಷ್ಟೇ. ಆ ಟೆನ್ಷನ್ನ ಬಿಟ್ಟಾಕೋ. ಅವಳಿಗೇನೋ ವಿಷಯ ಗೊತ್ತಿಲ್ಲ ಅಂತ ಅನ್ಕೋ. ಈಗ ಅವಳು ಹೇಳಿದ ಮಾತನ್ನೆಲ್ಲ ನೆನೆಸ್ಕೋ, ಮಾಮೂಲಿಯಾಗಿರುತ್ತೆ ಅಷ್ಟೇ. ಈ ಸಿಂಗಮ್ಗೆ ಯಾರ ಮಾತಲ್ಲಿ ಏನು ಸೂಕ್ಷ್ಮ ಇದೆ ಅಂತ ಗೊತ್ತಾಗಲ್ವಾ? ಅವಳಿಗೆ ಪಕ್ಕ ನಮ್ಮ ಮೇಲೆ ಏನೋ ಡೌಟ್ ಬಂದಿದೆ. ನಿನ್ನ ಮೇಲೆ ಅಂತ ಹೇಳೋ, ನನ್ನ ಮೇಲೆ ಡೌಟ್ ಬರೋಕ್ಕೆ ಚಾನ್ಸೇ ಇಲ್ಲ. ಸರಿ, ನನ್ನ ಮೇಲೆ ಅಂದರೆ ಸಂಶಯ ಬಂದವ್ರನ್ನೆಲ್ಲ ಪರಲೋಕ ಕಳಿಸ್ತಿ ಅಂತ ಹೇಳಿದ್ದೆ, ಈಗ ಅದನ್ನೇ ಮಾಡ್ತೀಯಾ? ಬೇರೆ ದಾರಿನೇ ಇಲ್ಲ ಅಂದರೆ ಅವಳಿಗೆ ಪರಲೋಕನೇ ದಾರಿ. ಆದರೆ ನನ್ನ ಕೈಲಿ, ಅವಳ ಕೈಲಿದೆ. ಮನೆಗೆ ಬಂದಾಗಿಂದ ಯಾವ ಬಲಿನೂ ಬಿದ್ದಿಲ್ಲ. ಅದೇ ನಡಿಬೇಕು ಅಂತ ಬರ್ದಿದ್ರೆ ಯಾರೂ ತಡೆಯೋಕ್ಕಾಗಲ್ಲ. ನಡಿಗೆ ಬಿಡು. ಸರ್ ಬನ್ನಿ ಬನ್ನಿ ಕಣಮ್ಮ. ಅಂದರೆ ನಿದ್ದೆ ಮಾಡುಮ ಅಂತ ನೀವು ಏನೇನೋ ಅನ್ಕೋಬೇಡಿ. ನಾನೇನು ಅಂದ್ಕೊಂಡಿಲ್ಲ. ಆದರೆ ನಿಮ್ಮ ಮಕ್ಕಳು ತುಂಬ ಏನೋ ಯೋಚನೆ ಕಾಣಿಸ್ತೈತೆ. ಐ ನಗ್ಬಿಟ್ರಿ. ನಾನು ಸಪ್ಪಗಿದ್ರೆ ನೀವು ಬೇಜಾರು ಮಾಡ್ಕೋತೀರಾ ಅಂತ ನಂಗೆ ಗೊತ್ತು ಶ್ರೀ. ಅಂದರೆ ನನ್ನ ಮ್ಯಾಕೆ ಕೋಪ ಇಲ್ಲ ಅಲ್ವರ? ಯಾರು ಹೇಳಿದ್ದು? ಇದೆ. ನೀವು ಅದು ಎಷ್ಟು ಸಲ ನಾನು ಕೊಟ್ಟಿರೋ ಮಾತನ್ನ ಮೀರಿದ್ದೀರಾ ಹೇಳಿ ನೋಡೋಣ. ಅಯ್ಯೋ, ನಾನು ಮಾತು ಮೀರಿವಿನ ಮಿಸೋ, ಆಫೀಸರ್ಗಳು ತಾವು ಮಾತಾಡೋಕ್ಕಿಲ್ಲ ಅಂತ ನಾನೇ ನಿಮ್ಗೆ ಮಾತು ಕೊಟ್ಟಿದ್ದೆ. ಶ್ರೀ, ನೀವು ಎಂಥ ದೊಡ್ಡ ತಪ್ಪು ಮಾಡಿದ್ದೀರಾ ಅಂತ ಗೊತ್ತಾ ನಿಮಗೆ? ನಮ್ಮನ್ನ ಇಂಟರ್ವ್ಯೂ ಮಾಡಿರೋ ಆಫೀಸರ್ಸ್ ಜೊತೆ ಜಸ್ಟ್ ಇಂಟ್ರ್ಯಾಕ್ಟ್ ಮಾಡಿದ್ರೇ ನಮ್ಮನ್ನ ಡಿಸ್ಕ್ವಾಲಿಫೈ ಮಾಡ್ಬೋದು, ಗೊತ್ತಾ? ನಾನು ಯಾವತ್ತೂ DC ಆಗದೇನೆ ಇರ್ಬೋದು. ನೀವು ನಂಗೆ ಹೇಳ್ದೆ ಕೇಳ್ದೆ ಯಾಕೆ ಇಂಥ ಕೆಲಸ ಎಲ್ಲ ಮಾಡೋಕ್ಕೆ ಹೋಗ್ತೀರಾ? ಸಂಸ್ಬಿಡಿ ಮಿಸ್ಸು, ದಿಟ ಹೇಳ್ಬೇಕಂದ್ರೆ ಅವ್ರು ಲಂಚ ತಗೊಂಡು ನಿಮ್ಮನ್ನ ಪೇಲ್ ಮಾಡ್ಬೇಕಂತ ಹೊಂಟಿದ್ರು, ಅದಕ್ಕೆ ಹಿಂಗೆ ಮಾಡಿಬಿಟ್ಟೆ. ಈ ಮಾತನ್ನ ನಿಮ್ಗೆ ಯಾರು ಹೇಳಿದ್ದು? ಅಲ್ಲಿ ಕೆಲಸ ಮಾಡೋರಯ್ಯ. ಹಿಂಗೆಲ್ಲ ಈಸಿಯಾಗಿ ಗೊತ್ತಿದ ಮ್ಯಾಕು ನಾನು ನೋಡ್ಕೊಂಡು ಹೆಂಗೆ ಸುಮ್ಕಿರಾಕತ್ತಿದ್ದೆ ಹೇಳಿ. ಆದರೂ ಅದಕ್ಕೆಲ್ಲ ರೂಲ್ಸ್ ಅಂತ ಇದೆ, ನಾವು ಅದನ್ನ ಫಾಲೋ ಮಾಡಲೇಬೇಕು. ಹೇಳಿದ್ನಲ್ಲ, ಇನ್ಮ್ಯಾಕೆ ಹಿಂಗೆಲ್ಲ ಮಾಡೋಕ್ಕಿಲ್ಲ. ನೀರಲ್ಲಿ ಬರ್ದಂಗೆ ಆರೋಗತ್ತೆ. ಏನು? ನಿಮ್ಮ ಮಾತು. ಇನ್ಮ್ಯಾಗಂತೂ ಮೀರಕ್ಕಿಲ್ಲ, ಸರಿನಾ? ಬನ್ನಿ ಮನೆ ಕಳಿ. ಅಂದರೆ ನಿದ್ದೆ ಮಾಡುಮ ಅಂದೆ.
ನೀನು ಇವತ್ತು ಇಲ್ಲೇ ಮಲಿಕ್ಕೆ ಹಾಂ ನಿಮ್ಮದೇ ನಿದ್ದೆ ಮಾಡು ನಿಂಗೆ ಇಲ್ಲಿ ಏನೂ ತೊಂದರೆ ಆಗಕ್ಕಿಲ್ಲ ತಿಳಿತಾ ಬೆಳಗ್ಗೆ ಎದ್ದು ಮಾತಾಡುವ ಹಾಂ ಅವ್ವ ನಿಮ್ಮ ಜೊತೆನೆ ಮಲಗಿಸ್ಕೊಳವ. ಏಯ್ ಆ ಹುಡುಗಿನ ನೆಲದ ಮೇಲೆ ಮಲ್ಕ ಅಂತ ಹೇಳೋದು ಸರಿಯೇನೆ ಸುಮ್ ಮಲಸ್ಕ್ಯ ಅವ್ವ ಏನೋ ನಂಗೆ ಓದ್ಕೊಳ್ಳೋದಿದ್ಯವ್ವ. ಬೆಳಗ್ಗೆ ಎದ್ದು ಓದ್ಕ ಈಗ ಫೋನ್ ಎತ್ತಿಕ್ಬಿಟ್ಟು ಮಲಕ್ಕ ನೋಡವ ಇವಳು ಏನಾರ ಫೋನ್ ತಿರ್ಗಾ ಮುಟ್ಟಿರೆ ಓದ್ತಾರೆ ನನಗೆ ಹೇಳು ಹಾಂ ಬೆಳಗ್ಗೆವರೆಗೂ ಹೀಗೆ ನಿಂತಿರ್ತೀರಾ? ಅವ್ವ ಹೇಳಿದ್ಮೇಲೆ ಮುಗೀತು, ಮಲ್ಕೊಳ್ಳಿ. ಅವ್ವಂಗೆ ಹೇಳ್ತೀರಾ? ಏಯ್ ಫೋನ್ ಎತ್ ಮಾಡಿಗೆ ಅವ್ವ ಸ್ನೇಹಕ್ಕ ಕಾಲ್ ಮಾಡ್ತಿರೋದು. ಹಲೋ ಹಲೋ ಸುಮಾ, ಮನೇಲಿ ಸಹನಾ ಅಕ್ಕಂದು ಯಾವುದಾದ್ರೂ ಹಳೆ ಟೈಲರಿಂಗ್ ಬುಕ್ಕೋ ಅಥವಾ ರೆಸಿಪಿ ಬುಕ್ಕೋ ಏನಾದರೂ ಇದೆಯಾ? ಸಹನಾ ಅಕ್ಕಂದ? ಯಾಕೆ? ಇದೆಯೋ ಇಲ್ವೋ? ಇದೆ. ಹಾಗಿದ್ರೆ ಅದ್ರದ್ದು ಫೋಟೋಸ್ ತೆಗೆದು ಕಳಿಸ್ತೀಯಾ? ಅಕ್ಕ ಬರ್ದಿರೋದನ್ನ ನೀಟಾಗಿ ಫೋಕಸ್ ಮಾಡಿ ಫೋಟೋಸ್ ಕಳಿಸು. ಯಾಕೆ? ನಂಗೆ ಬೇಕು ಅದಕ್ಕೆ. ಅಯ್ಯೋ ಅಕ್ಕ, ಇವಾಗ ನಾನು ಅದನ್ನೆಲ್ಲ ಹುಡ್ಕಕ್ಕೆ ಹೋದರೆ ಅವ್ವ ಅಷ್ಟೇ ಕೂಗಾಡ್ತಾಳೆ. ಅದು ಅಲ್ಲದೆ ನನ್ನ ಕಾವಲಿಗೆ ಒಬ್ಬರನ್ನ ಅಪಾಯಿಂಟ್ ಮಾಡಿ ಹೋಗಿದ್ದಾಳೆ. ಏನು ಹೇಳ್ತಿದ್ಯೆ? ಅಯ್ಯೋ ಇಲ್ಲಿ ಯಾರೋ ಬಂದಿದ್ದಾರಕ್ಕ. ಯಾರು? ಅದೊಂದು ದೊಡ್ಡ ಕತೆ. ಕಳೆದೋಗಿರೋರಿಗೆಲ್ಲ ಆಶ್ರಯ ಕೊಡೋದು ಅವಂಗೇನು ಹೊಸ್ತಲ್ವಲ್ಲ. ಸರಿ ಅದು ಬಿಡು, ಈಗೇನು ಫೋಟೋಸ್ ಕಳಿಸ್ತೀಯೋ ಇಲ್ವೋ? ನಾಳೆ ಬೆಳಗ್ಗೆ ಕಳಿಸ್ತೀನಿ. ಗುಡ್ ನೈಟ್. ಸರಿ ಮರಿಬೇಡ. ಬಾಯ್, ಗುಡ್ ನೈಟ್. ಈ ಅಕ್ಷರಗಳನ್ನ ಓದ್ತಿದ್ರೆ ಅಕ್ಕನ ಹ್ಯಾಂಡ್ ರೈಟಿಂಗ್ ಅಂತಾನೆ ಅನಿಸ್ತಿದೆ. ಇದು ಬರೀ ನನ್ನ ಯೋಚನೆನಾ ಅಥವಾ ಯಾಕೆ ಮಿಸ್ಸು? ಸಾರಿ ಶ್ರೀ, ನಾನು ಫೋನಲ್ಲಿ ಮಾತಾಡಿದ್ದು ನಿಮ್ಗೆ ಡಿಸ್ಟರ್ಬ್ ಆಯಿತು ಅನಿಸುತ್ತೆ. ಇಲ್ಲ ಮಿಸ್ಸು, ನನಗೂ ಯಾಕೋ ನಿದ್ದೆ ಬರ್ತಿರ್ಲಿಲ್ಲ. ಹೌದು, ಸುಮಂತ ಯಾಕೆ ಮಾತಾಡ್ತಿದ್ರೆ? ನನಗೆಲ್ಲ ಗೊತ್ತು ಮಿಸ್ಸು. ನೀನಂತ ಮುಚ್ಚಿಟ್ರುವೆ ನನಗೆಲ್ಲ ಗೊತ್ತಾಯ್ತದೆ. ನಿಮ್ಮ ಹತ್ರ ಮುಚ್ಚಿಡಬೇಕು ಅಂತ ಅಲ್ಲ ಶ್ರೀ, ಆದರೆ ಹೇಳಿದರೆ ಸುಮ್ಮನೆ ನಿಮಗೆ ಬೇಜಾರಾಗುತ್ತೆ ಅಂತ ಅಷ್ಟೆ. ನನ್ನ ಬೇಸರ ನೀವು ಹಿಂಗೆ ಕುಂತಿರೋದೆಯ. ನಂಗೆ ಗೊತ್ತು ಮಿಸ್ಸು, ನಿಮ್ಮ ಸಹನವ್ರಿಗೆ ಗೆಪ್ತೆ ಆಗ್ತೈತೆ. ಅದಕ್ಕೆ ಕೊಕ್ಕೋಗಿ ಫೋನ್ ಹಾಕಿ ಈಗಿಂದೀಗಲೇ ಅವ್ರು ಬರ್ದಿರೋದೆಲ್ಲ ಕಳಿಸೋ ಅಂತ ಕೇಳ್ತಿದ್ರಿ ಅಲ್ವರ? ನಿಮ್ಗೆ ಇದ್ರಲ್ಲಿ ಬರ್ದಿರೋದು ಗೊತ್ತಾಗ್ಬಿಡ್ತೇನೋ ಅಂತ ಅಂದ್ಕೊಂಡೆ ಶ್ರೀ. ಅದರ ಮಿಸ್ಸು, ಸಹನವರು ಗಿಫ್ಟ್ ಆಗ್ತಾರಲ್ವೇ, ನಾನು ಏಟೇ ಸಮಾಧಾನ ಮಾಡಿದ್ರು ನಿಮ್ಮ ಮನಸ್ಸಿನಾಗೆ ಅವ್ರ ಮ್ಯಾಕಿರೋ ಪ್ಯೂರಿಟಿ ಪದೇ ಪದೇ ನೆನಪು ಮಾಡ್ತಾನೆ ಇರ್ತೈತೆ. ಅದು ಸಹಜನೇ. ಆದರೆ ಅವತ್ತು ಅವ್ವ ಮೇಷ್ಟ್ರಿಗೆ ಹೇಳಿದ್ರಲ್ಲ, ಗೆಪ್ತಿ ಇರಬೇಕು ಆದರೆ ಜೀವನ ನಡಿಬೇಕು ಅಂತ. ಅವ್ವ ಎಷ್ಟೊಂದು ಸಲ ಅಕ್ಕ ಇನ್ನೂ ಬದುಕಿದ್ದಾಳೆ ಅಂತ ಹೇಳ್ತಿದ್ಲಲ್ಲ, ಅವಾಗೆಲ್ಲ ನಿಮ್ಗೇನು ಅನಿಸ್ತೈತೆ ಶ್ರೀ?
ಪಾಪ ಅನ್ನಿಸ್ತಿತ್ತು. ನಾವೇ ಸಹನವ್ರು ತೀರ್ಕೊಂಡ್ಮೇಕೆ ಆಗಬೇಕಾಗಿರೋ ಕಾರ್ಯ ಎಲ್ಲ ಮಾಡಿದ್ವಲ್ಲ, ಅವ್ರ ಮಕ್ಕ ನೋಡೋಕ್ಕಾಗಲಿಲ್ಲ ಅನ್ನೋ ಬೇಸರ ಇರ್ತೈತೆ. ಆದರೆ ಅವ್ವನ ಮನಸ್ಸಲ್ಲಿ ಸತ್ತಿರೋದು ಸಹನಾ ಅಕ್ಕ ಅಲ್ಲ ಬೇರೆ ಯಾರೋ ಅನ್ನೋ ಯೋಚನೆ ಇತ್ತು. ಎತ್ತ ಕರಳಿಗೆ ತನ್ನ ಮಗಳು ಸತ್ತವಳು ಅನ್ನೋದು ಹೆಂಗೆ ತಗೊಳಾಗ್ತದೆ ಹೇಳಿ. ಆದರೆ ನಂಗೆ ಒಂದಕ್ಕಿಂತ ಅನಿಸ್ತಾ ಇರ್ತೈತೆ, ಸಹನವ್ರು ಎಲ್ಲಿಂದಲೋ ನಿಮ್ಮನ್ನೆಲ್ಲ ನೋಡ್ಕೊತವ್ರೆ ಅಂತ. ನಿಮ್ಮನ್ನು, ಕೊಕ್ಕೋನ, ಅವ್ವನ್ನ ಅವರು ದೂರದಿಂದನೇ ನೋಡಿ ಅವ್ರ ಮನಸ್ಸಿಗೆ ಸಮಾಧಾನ ಮಾಡ್ಕೋತಾರೆ. ನೀವು ಖುಷಿಯಾಗಿದ್ರೇ ಅವ್ರ ಆತ್ಮಗೆ ಶಾಂತಿ. ಹೌದು ಶ್ರೀ, ನಿಜ. ಸಹನಾ ಅಕ್ಕ ಎಲ್ಲೇ ಇದ್ರೋ ನಮ್ಮೆಲ್ಲರಿಗೂ ಒಳ್ಳೇದೇ ಆಗಬೇಕು ಅಂತ ಬಯಸ್ತಾಳೆ. ಸರಿ, ನೀವು ಮನೆ ಕಳಿ. ಯೋಚನೆ ಮಾಡಿದಷ್ಟು ಮನಸ್ಸಿಗೆ ಆಯಾಸ. ಮನೆ ಕಳಿ ಮಸ. ನೀವು ಎಪ್ಸಿದ್ರ? ಯಾಕೆ? ಆಗ್ಲಿಂದ ಮೆಸೇಜಸ್ ಬರ್ತಾ ಇದೆ. ಅಪ್ಪಿತಪ್ಪಿ ಮೆಸೇಜಸ್ ಏನಾದರೂ ನೋಡ್ಬಿಟ್ರಾ? ಅಯ್ಯೋ, ಸ್ನೇಹಕ್ಕ ಫೋಟೋಸ್ ತೆಗೆದು ಕಳ್ಸಕ್ಕೆ ಹೇಳಿದ್ಲು. ಛೇ, ಈಗ ಬುಕ್ಸ್ ಎಲ್ಲಿದೆಯೋ ಏನೋ. ಏನು ಕಳಿಸು ಅಂದ್ಲು ಅಂತಲೂ ಹೇಳಲಿಲ್ಲ. ಸುಮ್ಮನೆ ನಂಗೆ ಕೆಲಸ ಹೇಳೋದು. ಲೇಟ್ ಬೇರೆ ಆಗ್ತಿದೆ. ನಿಮ್ಮ ಹತ್ರ ಹೆಲ್ಪ್ ಕೇಳೋಣ ಅಂದರೆ ನಿಮಗೆ ನಿಮ್ಮ ಬಗ್ಗೆನೇ ಗೊತ್ತಿಲ್ಲ. ಇನ್ನು ಬುಕ್ಸ್ ಬಗ್ಗೆ ಏನು ಗೊತ್ತಿರುತ್ತೆ? ಚೇರ್ ಏನಾದರೂ ಕೊಡ್ಲಾ? ಏನು ಬೇಡ, ನಾನು ಹೈಟ್ ಇದ್ದೀನಿ. ಅಯ್ಯೋ, ಏನಾಯ್ತು? ದಡ ಅಂದ್ಬಿಟ್ಟು ಇವನು. ಅಯ್ಯೋ ಶಿವನೇ, ವಾಟರೇ ಅದು ಓದ್ಕೆ ಅಂತ ಹೇಳಿದ್ದೆ ತೆಪ್ಪಾಗೋಯ್ತಾ? ಇದೇನಿದು ಹಿಂಗೆಲ್ಲ ಪುಸ್ತಕನ ಇಟ್ಟಾಡ್ಕೊಂಡ ಓದೋದು? ಓ, ನಿಮಗೂ ನಗು ಬರುತ್ತಾ? ನೋಡ್ದೇನವ, ನೀನೇನೋ ಇವ್ರ ಲೈಫಲ್ಲಿ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಮನೇಲಿ ಸೇರಿಸ್ಕೊಂಡಿದ್ಯಾ. ಇವ್ರು ನೋಡಿದ್ರೆ ನನ್ನ ಪರಿಸ್ಥಿತಿ ನೋಡಿ ನಗ್ತಿದ್ದಾರೆ. ನಿನ್ನ ಅವಸ್ಥೆ ನೋಡಿರೆ ಆ ರಾವಣಾಸುರ ಬಂದು ನಿಂತ್ಕೊಂಡ್ರು ನೋಗ್ತಾನೆ. ಅದು ಸರಿ, ಈ ಪುಸ್ತಕಗಳೆಲ್ಲ ಅಲ್ಲಿ ಮ್ಯಾಲಿತ್ತಲ್ಲ, ಅದ್ಯಾಕೆ ಕೆಳಗಿಳಿಸ್ದೆ? ಸುಳ್ಳು ಬುರ್ಕಿ. ಅವ್ವ, ಮೊದ್ಲಿಂದು ಇದೇ ಬುದ್ಧಿ ನಿಂದು. ಆಗಂತಲೂ ಸ್ನೇಹ ಮನೆಯಾಗಿದ್ಲು, ಅವಳ ಮೇಲೆ ಎಲ್ಲ ಎತ್ತಾಕ್ಬಿಡ್ತಿದ್ದೆ. ಈಗ ಸ್ನೇಹನೂ ಇಲ್ಲ, ಸಹನನೂ ಇಲ್ಲ, ಆದರೂ ನಿನ್ನ ಚಾಳಿ ಬಿಡ್ತಿಲ್ವಲ್ಲ. ಅಯ್ಯೋ ಅವ್ವ, ನಾನು ನಿಜ ಹೇಳ್ತಾ ಇದ್ದೀನಿ. ಸ್ನೇಹ ಅಕ್ಕನೇ ಹೇಳಿದ್ದು ಸಹನಾ ಅಕ್ಕನ ಬುಕ್ಕಿಂದ ಫೋಟೋಸ್ ತೆಗೆದು ಕಳಿಸು ಅಂತ. ಸಹನಾ ಬುಕ್ಕಿಂದ ಫೋಟೋ ತೆಗೆದು ಕಳಿಸು ಅಂದ್ಲ? ಯಾಕೆ? ನನಗೇನು ಗೊತ್ತು. ಅಪ್ಪ, ಸಿಕ್ತು. ಸರಿ, ಸ್ನಾನ ಮಾಡ್ಕೊಂಬ. ನೀನು ಸ್ನಾನ ಮಾಡ್ಕೊಂಬಾರವ, ತಿಂಡಿ ತಿನ್ನುವಂತೆ.
ನೀವು ಹೋಗಿ ಸ್ನಾನ ಮಾಡ್ಕೊಳ್ಳಿ, ಇಲ್ಲಾಂದರೆ ಅವ್ವ ಅದಕ್ಕೂ ನನಗೆ ಬೈತಾಳೆ.